ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 24ನೇ ವಿಡಿಯೋ. ಇಲ್ಲೇನಂತ ಕೊಟ್ಟವ್ರೆ 2 ಮೈನಸ್ 2 ಅಂತ ಕೊಟ್ಟವ್ರೆ. ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು ಅಂದರೆ ಈ ಥರ. ಫಸ್ಟ್ ಏನಂತ ಬರಿಬೇಕು, ಇದನ್ನು 2 ಮೈನಸ್ 2 ಅನ್ನೋದನ್ನ 100ನ ಸ್ಪ್ಲಿಟ್ ಮಾಡಬೇಕು. 2 ಪ್ಲಸ್ 1 ಮೈನಸ್ 2 ಅಂತ. ಇದನ್ನು ಸಪ್ರೇಟಾಗಿ ಬರಿಬೋದು ಸೇಮ್ ಬೇಸಲ್ಲಿ. ಆ ಥರ ಪವರಲ್ಲಿ 2 ಕೂಡಿದಾಗ ಇದೇ ಬೇಸಲ್ಲಿ ಸಪ್ರೇಟ್ ಮಾಡಿಬಿಟ್ಟು 2 ಟೈಮ್ಸ್ ಆಫ್ 2 ಅಂತ ಬರಿಬೋದು. ಅದು ಹೆಂಗೆ ಅಂದರೆ 2ನ 100 ಸತಿ ಗುಣಿಸೋದು ಅಂತ ಲೆಕ್ಕ. 2 ಅಂದರೆ ಇಲ್ಲಿ 2ನ 99 ಸತಿ ಗುಣಿಸೋದು ಮತ್ತು 2ನ 1 ಸತಿ ಗುಣಿಸೋದು. ಹಂಗಾಗಿ ಈ ಥರ ಬರಿಬೋದು, ಮೈನಸ್ 2 ಅಂತ ಬರಿಬೋದು. ಇಲ್ಲಿ ಇದನ್ನು ಕಾಮನ್ ಆಗಿ ತಗೋಬೋದು. 2 ಇಲ್ಲೇನು ಗುಣಿಸಿಲ್ಲ ಅಂದರೆ 1ರಿಂದ ಗುಣಿಸಿರೋದು ಅಂತ ಲೆಕ್ಕ. ಇದು 2 ಕಾಮನ್ ತಗೊಂಡ್ಮೇಲೆ ಇಲ್ಲಿ 2 ಅಂದರೆ 2 ಮಿಕ್ಕಿರ್ತದೆ, ಮೈನಸ್ಸು ಇಲ್ಲಿ 1 ಮಿಕ್ಕಿರ್ತದೆ. ಇವಾಗ ಎಷ್ಟಾಯಿತು? 2 ಟೈಮ್ಸ್ ಆಫ್ 1 2 ಆಗಿರ್ತದೆ. ಇದು ಫುಲ್ ಸಿಂಪ್ಲಿಫೈ ಮಾಡಿದಾಗ ಆಗೋದು. ಅದೇ ಥರ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು? √72/2 √9 ಅಂತ ಆಯ್ತು. ಹಂಗಾಗಿ ಇದನ್ನೇನಂತ ಮಾಡಬೇಕು, ಒಳಗಡೆ ತಗೋಬೇಕು, ರೂಟ್ ಒಳಗಡೆ. 72/2 √9 ಅಂತ ಆಯ್ತು. 2 1 2 36 ಅಂತ. ಇದು √36 /√9 ಅಂತ ಆಯ್ತದ. 36 ಬರಿಬೋದು ಅಂದರೆ 6 36 6 ಸ್ಕ್ವೇರು. ಅದೇ ಥರ 9ನ 3 9 ಅಂತ ಬರೆದ್ಬಿಟ್ಟು ಅದನ್ನು 3 ಸ್ಕ್ವೇರ್ ಅಂತ ಬರಿಬೇಕು. ಹಂಗಾಗಿ ಇದನ್ನು ಈ ಥರ ಬರಿಬೇಕು, √6² /√3 ಸ್ಕ್ವೇರ್ ಅಂತ. ಸ್ಕ್ವೇರ್ ರೂಟ್ ಹೋಯ್ತದ, 6/3 3 1 3 2 6 ಅಂತ ಬರಿಬೋದು ಸಿಂಪ್ಲಿಫೈ ಆದಮೇಲೆ. ಅದೇ ಥರ ಇದನ್ನು ಸಿಂಪ್ಲಿಫೈ ಮಾಡಬೇಕು. 49 ಮೈನಸ್ 7² /√49 ಅಂತ. ಇದು ಯಾವ ಥರ ಅಂದರೆ ಸಿಂಪಲ್. ಇದು 49 7 ಸ್ಕ್ವೇರ್ ಅಂದರೆ ಎಷ್ಟು? 7 7 49. ಹಂಗಾಗಿ ಇದು ಏನಾಗಿರ್ತದೆ, ಇದರಲ್ಲಿ 49 ಮೈನಸ್ 49 /√49 ಏನಂತ ಬರಿಬೋದು ಇದರಲ್ಲಿ? 7 ಟೈಮ್ಸ್ ಆಫ್ 7 ಸ್ಕ್ವೇರ್ ಅಂತ ಬರಿಬೋದು. ಹಂಗಾಗಿ ಇದನ್ನು 7 ಸ್ಕ್ವೇರ್ ಅಂತ ಬರೆದ್ಬಿಟ್ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತದ. ಅದು 49 ಮೈನಸ್ 49 ಅಂದರೆ 0 0/7. 0 ಯಾವುದೇ ನಂಬರ್ ಇದ್ದರೂ ಅದು 0 ಆಯ್ತದ. 0/0 ಅಂತ ಇರ್ತದಲ್ಲ, ಅವಾಗ ಅದು ನಾಟ್ ಡಿಫೈನ್ಡ್ ಅಂತ ಆಗಿರ್ತದೆ, ಮೀನಿಂಗ್ ಇರೋದಿಲ್ಲ ಅದು. ಇವಾಗ 0/7 ಅಂದರೆ 0 ಆಗಿರ್ತದೆ. ಅಲ್ಲಿಗೆ 3 ಲೆಕ್ಕನೂ ಆಯಿತು ಇದು. ಬಾಯ್.